ಪ್ರಜಾಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗರಾಜ್. ಬೈಂದೂರಿನಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ರೈತ ಸಂಘದಿಂದ 135ನೇ ದಿನದಿಂದ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಕೆ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಉಡುಪಿ ಡಿಸಿ ಸ್ವರೂಪ ಟೀಕೆ. ಬೈಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮೀಣ ಪ್ರದೇಶವನ್ನು ಗ್ರಾಮ ಪಂಚಾಯಿತಿಯಾಗಿ ರಚನೆ ಮಾಡುವಂತೆ ಆಗ್ರಹಿಸಿ ಬೈಂದೂರಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಕೆ. ಗ್ರಾಮೀಣ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಮಾಡುವವರೆಗೂ ನಮ್ಮ ಧರಣಿ ಮುಂದುವರಿಯುತ್ತೆ ಎಂದು ರೈತ ಸಂಘದ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಅವರು ಹೇಳಿಕೆ ನೀಡಿದರು. ಸೆನ್ಸಸ್ ಇದಾಗಿದ್ದರಿಂದ ಎಕ್ಸ್ಟೆನ್ಷನ್ ಕೇಳಿದಂತೆ ಸ್ಟಾಪ್ ಮಾಡಿದ್ದಾರೆ. ಸೆನ್ಸಸ್ಸನ್ನು ಡಿಸೆಂಬರ್ ಮಾಸಕ್ಕೆ ಸೆನ್ಸಸ್ ಇದಾಗಿದೆ, ಎಕ್ಸ್ಟೆನ್ಷನ್ ಆಗಿದೆ. ಅದರೊಟ್ಟಿಗೆ 18 ಮಹಾನಗರ ಪಾಲಿಕೆಗಳಲ್ಲಿ ಅಪ್ಗ್ರೇಡೇಷನ್ ಕೊಟ್ಟಿರುತ್ತೆ, ಅವ್ರದ್ದು ಆಗಿಲ್ಲ. ರಾಜ್ಯಪಾಲ ಸೈನ್ಯ ಹೋಗಿ ಅದು ಆಗಿಲ್ಲ. ಅದು ಬಂದು ಇದಕ್ಕೆ ನಿಮಗೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಮೊನ್ನೆ ದೀಪಕ್ ಚೌಡಮನಿ ಹೇಳಿದ್ದಾರೆ. ಮತ್ತು ನಿಮ್ಮ ವರದಿ ಗಟ್ಟಿದೆ, ನಿಮ್ಗಾಗಿ ನಮ್ದು ಏನಿದೆ. ಯಾಕೆಂದರೆ ನೀವು ಇದನ್ನು ಪಟ್ಟಣ ಪಂಚಾಯತಿಯಿಂದ ನಿಮ್ಮಿಂದ ವರದಿಗಳು ಇದನ್ನು ಸೂಕ್ತ ಮತ್ತು ವರದಿ ನೀವು ಕೊಟ್ಟಿದ್ದಾರೆ. ನಿಮ್ಮಿಂದ ನಾವೇನು ಇದನ್ನು ನಮಗೆ ಆದಷ್ಟು ನಿಮ್ಮಿಂದ ಮೇಲ್ಗಡೆ ಒತ್ತಡಗಳು ಜಾಸ್ತಿ ಇದೆ ಅಂತ, ಬೇರೆ ಏನಿಲ್ಲ. ನಿಮ್ಮ ಒತ್ತಡ ಕಮ್ಮಿ ಆಗ್ತಾಗತ್ತೆ. ಹೌದು ಹೌದು. ಅದಕ್ಕೆ ಅಂದರೆ ಇದರಲ್ಲಿ ಏನಿದೆ, ನಮ್ಮದೇನು ಇದರಲ್ಲಿ ನಮ್ಮ ಹೋರಾಟಗಳು ವಾಟ್ಸಪ್ಪೇ ಬರಬೇಕಂತಿಲ್ಲ, ಫೇಸ್ಬುಕ್ಕೆ ಬರಬೇಕಂತ ಹೋರಾಟಗಳಲ್ಲ. ಇದಲ್ಲ, ಇದು ನಿಜವಾದ ರೈತರ ರಕ್ತದ ಬೆವರಿನ ಹೋರಾಟ ಆಗಬೇಕು. ಇದು ನೋಡಿ, ಇದಿತ್ತು ಕಾಡು ಪ್ರದೇಶ, ಒಟ್ಟು ಕಾಡು ಪ್ರದೇಶ. ಕಾಡು ಅಂದರೆ ಕಾಡು ಇದೆ. ಇಲ್ಲೇ ನಾವು ಇಷ್ಟು ದಿವಸ ಯಾಕೆ ಹೋಗ್ಕೊಳ್ತೇವೆ? ಅಗತ್ಯ ನಮ್ಗೆ ಏನಿಲ್ಲ. 1-2 ದಿನ ಮಾಡಿ ಪೋಸ್ಟ್ ಮಾಡ್ತಿತ್ತು. ಅಂದರೆ ರೈತರಿಗೆ ನ್ಯಾಯ ಆಗಲಿ, ನಿಜವಾದ ರೈತರು, ಇದ್ಯಾರು ಮತ್ತೆ ಪೇಟೆ ಮೇಲೆ ತಿರುಗುವಂಥ ರೈತರು ಅಲ್ಲ, ನಿಜವಾದ ಫಲಾನುಭವಿಗಳು, ಬೆಳೆ ಬೆಳೆಯುವರು ಅಂತ. ನಿಮ್ಮ ಒತ್ತಡ ಇರಲಿ ಅಂತ, ಬೇರೆ ಅಂತ ಇಲ್ಲ. ನೀವು ಬಂದರೆ ಸೌಜನ್ಯಕ್ಕೆ ಭೇಟಿ ಕೊಡಿ. AC ಮೇಡಮ್ 2 ಸಲ ಬಂದಿರಲಿಲ್ಲ, ಬಂದವರಿಗೆ ಮತ್ತು ನಾವು ಏನು ಮೇಡಮ್ ಗೊತ್ತಲ್ಲ ಸರ್, ಇದನ್ನ ವರ್ಷ ಅಲ್ಲ 2 ವರ್ಷ ಆದರೂ ಇನ್ನು ಹೋಗೋದಿಲ್ಲ ನಾವು. ಯಾಕೆಂದರೆ ನ್ಯಾಯವಾದ, ಯಾಕೆ ನಾವು ಬಡವ ರೈತ, ಅವ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಗೆ ಗೊತ್ತಿದೆ. ಬೇರೆಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಬಂದು ಹೋದನ್ನು ನಾವು ಇಲ್ಲಿ ಇದರಲ್ಲಿ ಮಲ್ಕೊಂಡಿದ್ದಾರೆ ಅವ್ರ ಕಷ್ಟ. ನಾನು ಇದೇನು ನಮ್ದೇನು ಸ್ವಾರ್ಥ. ಯಾಕಂದರೆ 5 ತಿಂಗಳಿಂದ ನನ್ನೆಲ್ಲ ಕೆಲಸ ಬಿಟ್ಟು ಇದ್ದೆ, ನನ್ನ ಯಾವುದೂ ಕೆಲಸ ಇಲ್ಲ. ಆಮೇಲೆ ಇವರೆಲ್ಲ ಹೋರಾಟ 5 ತಿಂಗಳಿಂದ ಯಾವುದೂ ಕೆಲಸ ಮಾಡ್ತಿಲ್ಲ, ಮಲ್ಕೊಂಡಿದ್ದಾರೆ ನಿರಂತರ. ಈ ಜಾಗ ನೋಡಿದ್ರೇನೆ ಗೊತ್ತಾಗುತ್ತೆ ಪಟ್ಟಣ ಪಂಚಾಯತಿಂದ ಪ್ರಯೋಜನ ಆಗುದಿಲ್ಲ, ಪಟ್ಟಣ ಪಂಚಾಯತ್ಗೂ ಪ್ರಯೋಜನ ಆಗುದಿಲ್ಲ, ನೋಡಿದಾಗಲೇ ಗೊತ್ತಾಗುತ್ತೆ. ಮತ್ತೆ ನಿನ್ನೆ ಹಿಂದೆ ವಿದ್ಯಾಕುಮಾರಿ ಮೇಡಮ್ ಅವರು ಇರುವಾಗಲೂ ಮೇಡಮ್ ಸ್ಪಾಟ್ ವರದಿ ಮಾಡಿದ್ರು. ಅಂದರೆ ಅವರು ಸುಮ್ಮನೆ ಬಾಯಲ್ಲ, ಎಲ್ಲ ತನಿಖೆ ಮಾಡಿ ಅದು ಹಳ್ಳಿ. ಈಗ ನೀವು ಅಷ್ಟೇ ಮೇಡಮ್, ನಾಳೆ ನೀವು ಒಂದು ವೇಳೆ ಈ ಉಡುಪಿ ಜಿಲ್ಲೆಯಿಂದ ಹೋದವಾಗಲೂ ನಾವು ನಿಮ್ಮನ್ನು ಕೊನೆ ಉಸಿರು ಗಂಟು ನಾವು ಮರೆಯಲ್ಲ. ಸ್ವರೂಪ ಮೇಡಮ್ ಇರುವಾಗ ನಮ್ಮನ್ನು ಉಪಕಾರ ಮಾಡಿದ್ದಾರೆ ಅನ್ನುವಂಥದ್ದನ್ನೇ ಯಾವತ್ತು ಯಾವತ್ತು ನಾವು ಒಂದು ಏನಾದ್ರು ವರದಿ ಇಮಿಡಿಯೇಟ್ ಏನಾದರೂ ಕೇಳಿದರೆ ಒಂಚೂರು ಅಷ್ಟೇ, ನಮ್ಗೇನು ಅಷ್ಟೇ ರಿಕ್ವೆಸ್ಟ್. ಮತ್ತೆ ನಮಗೆ ನಾವು ನ್ಯಾಯಯುತವಾಗಿ ಖುಷಿಯಿಂದ ಪ್ರೀತಿಯಿಂದ ಮಾಡಿ ಕೆಲಸ ಬಿಟ್ಟರೆ ನಿಷ್ಠೂರ ಮಾಡ್ಕೊಂಡು ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿನಾಯಕ ಅಲ್ಲ, ಅಷ್ಟು ರಾತ್ರಿ ಉಸ್ತುವಾರಿ ಸಚಿವರು ಬಂದವಾಗಲೂ ಯಾರೂ ಕೂಡ ಒಂದು ಗೌರವಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಕಂದಾಯ ಇಲಾಖೆ ಇರಲಿ, ಯಾವ ಇಲಾಖೆಯಲ್ಲಿಯೂ ಇವತ್ತಿನವರೆಗೆ ಅವರಿಗೆ ಮುಖ ತಗ್ಗಿಸುವಂತದ್ದು, ಅವರಿಗೆ ಅಗೌರವ ಮಾಡುವಂತ ಕೆಲಸವನ್ನು ಈ ರೀತಿ ಸಂಘ ಹೋರಾಟ ಇವತ್ತಿನವರೆಗೂ ಮಾಡಿಲ್ಲ. ಯಾಕೆಂದ್ರೆ ನಾವು ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕಂತ, ಬೇರೆ ಅಂತಲ್ಲ. ಇದು ನಿಮ್ಮ ಹೆಸರು ಶಾಶ್ವತವಾಗಿ ಗ್ರಾಮೀಣ